ಶೈಲೂಷಂ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ ಸಂಸ್ಥೆ ಕಳೆದ 13 ವರ್ಷಗಳಿಂದ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿರಪರಿಚಿತ. ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಹೆಸರುವಾಸಿಯಾಗಿದೆ. ಚಿಣ್ಣರ ಕಲರವ ಈ ಕಾರ್ಯಕ್ರಮವು ಇದುವರೆಗೂ 20 ಆವೃತ್ತಿಗಳನ್ನು ಪೂರೈಸಿ ಈಗ 21ನೇ ಆವೃತ್ತಿಯನ್ನು ಕಲಾಗ್ರಾಮ ಸಭಾಂಗಣದಲ್ಲಿ ಶನಿವಾರ 27ನೇ ಜನವರಿಯಂದು ವಿಜೃಂಭಣೆಯಿಂದ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ನೃತ್ಯ ಸಂಸ್ಥೆಗಳಿಂದ ಮಕ್ಕಳು ಭಾಗವಹಿಸಿದ್ದು, ಎಲ್ಲಾ ಪ್ರದರ್ಶನಗಳು ಪ್ರತ್ಯಕ್ಷ ವಾದ್ಯ ಪರಿಕರಗಳೊಂದಿಗೆ ಮಾಡಿದ್ದು ಗಮನ ಸೆಳೆಯಿತು. ಇಂತಹ ವಿಶೇಷ ಸರಣಿ ಮಾಡುತ್ತಿರುವ ದೇಶದಲ್ಲೇ ಮೊದಲ ಸಂಸ್ಥೆ ಇದಾಗಿದೆ. ಪ್ರತ್ಯಕ್ಷ ವಾದ್ಯ ಪರಿಕರಗಳೊಂದಿಗೆ ಬೇರೆ ಸಂಸ್ಥೆಗಳಿಗೆ ಅವಕಾಶ ಕಲ್ಪಿಸಿಕೊಳ್ಳುವ ಪ್ರಯತ್ನವೂ ಇದಾಗಿದೆ. ಸಂಸ್ಥೆಯ ರೂವಾರಿಗಳಾದ ವಿದ್ವಾನ್ ಅನಂತ ವಿಕ್ರಮ್ ಹಾಗೂ ಕಾರ್ಯದರ್ಶಿ ಚೈತ್ರಾರವರ ಪರಿಕಲ್ಪನೆ ಇದಾಗಿದೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಾ ಶಿವಕುಮಾರ್ ನಾಗರನವಿಲೆ ಮತ್ತು ಹಿರಿಯ ಪತ್ರಕರ್ತರಾದ ಲೇಪಾಕ್ಷಿ ಸಂತೋಷ್ ರಾವ್ ಅವರು ಮಾತನಾಡಿ, ಇಂತಹ ವಿಶೇಷ ಪ್ರಯತ್ನಗಳಿಗೆ ಸರ್ಕಾರ ಹಾಗೂ ಇನ್ನಿತರ ಸಂಸ್ಥೆಗಳು ಪ್ರೋತ್ಸಾಹ ನೀಡಬೇಕು ಎಂದರು. ಭರತನಾಟ್ಯ ಗುರುಗಳಾದ ವಿ ಸೌಮ್ಯ, ವಿ ಲತಾ ರಮೇಶ್, ಡಾ ಸಿಂಧು ಮತ್ತು ವಿ ಮೇಘನಾ ವೆಂಕಟ್ ಶಿಷ್ಯರು ಬಹಳ ಮನೋಜ್ಞ ಪ್ರದರ್ಶನಗಳನ್ನು ನೀಡಿ ಸಭಿಕರ ಮನ ಸೆಳೆದರು. ಅದರಲ್ಲೂ ಅನಂತ ವಿಕ್ರಮ್ ರವರು ಕಾರ್ಯಕ್ರಮದ ಆಯೋಜನೆ ಅಲ್ಲದೆ ಸುಮಾರು 2.5 ಗಂಟೆಗಳ ಕಾಲ ಎಲ್ಲ ಭರತನಾಟ್ಯ ಪ್ರದರ್ಶನಗಳಿಗೆ ತಾವೇ ಹಾಡುಗಾರಿಕೆ ನಿರ್ವಹಿಸಿರುವುದು ಗಮನಾರ್ಹ ಹಾಗೂ ಪ್ರಶಂಸನೀಯ ವಿಷಯವಾಗಿತ್ತು. ಇವರಿಗೆ ಪಕ್ಕವಾದ್ಯದಲ್ಲಿ ದೇಶದ ಹೆಸರಾಂತ ವಿದ್ವಾಂಸರಾದ ವಿಜಿಎಸ್ ನಾಗರಾಜ್, ಮೃದಂಗ ವಾದನದಲ್ಲಿ ಮತ್ತು ಕೊಳಲು ವಾದನದಲ್ಲಿ ವಿದ್ವಾನ್ ಗಣೇಶ್ ಪಕ್ವವಾಗಿ ಸಾಥ್ ನೀಡಿದರು. ಅಲ್ಲದೆ ಪ್ರಮತ್ ಮತ್ತು ಪ್ರಥಮ್ ಉತ್ತಮ ತಬಲಾ ವಾದನ ಮತ್ತು ಗಾಯನ ಪ್ರಸ್ತುತಪಡಿಸಿದರು ಎಂದು ಅತಿಥಿಗಳು ಮುಕ್ತ ಮನಸ್ಸಿನಿಂದ ಕೊಂಡಾಡಿದರು. ನೃತ್ಯಗಾರ್ತಿ ಹಾಗೂ ಡೆಂಟಲ್ ವ್ಯಾಸಂಗ ಮಾಡುತ್ತಿರುವ ರಾಗಶ್ರೀ ಉತ್ತಮವಾಗಿ ನಿರೂಪಿಸಿದರು.